ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಭೂಮಿ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ 50-60 ವರ್ಷಗಳಿಂದ ಪೊಸಿಷನ್ ಸಾಗುವಳಿ ಚೀಟಿ ಕೊಡದೇ ಇರತಕ್ಕಂತ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಅವರ ಅಟ್ಟಾಸಕ್ಕೆ ಹೇಳಿದಿಕ್ಕಾರ ದುರಂಕಾರಕ್ಕೆ ಹೇಳಿದಿಕ್ಕಾರ ರಿಂದ ಕಲ್ಲಂಡೂರು ಗ್ರಾಮಸ್ಥರು ಹರಿಜನರು ಗಿರಿಜನರು ಮತ್ತು ಇತರೆ ಜನಾಂಗದವರು ದರಖಾಸ್ತು ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡ್ತಾ ಇದ್ದಾರೆ. ಸುಮಾರು 100 ಎಕರೆ ಜಮೀನಿನಲ್ಲಿ ಇವ್ರಿಗೆ ದರಖಾಸ್ತು ದಾಖಲೆ ಫೈಲ್ ರೆಡಿ ಮಾಡಿದ್ದಾರೆ. ಸೆಕ್ರೆಟ್ರಿ, ವಿಲೇಜ್ ಅಕೌಂಟೆಂಟು, ಸರ್ವೇರು ಮತ್ತು ಎಲ್ಲ ಇಲಾಖೆಯವರು ಸಹ ಬ್ಲಾಕ್ಗಳು ವಿಂಗಡಿಸಿ ಇವ್ರಿಗೆ ಪೊಸಿಷನ್ನಲ್ಲಿ ಇರೋದನ್ನು ರುಜುವಾತು ಮಾಡಿದ್ದಾರೆ. ಆದರೆ ಮಂಜೂರಾತಿ ಮಾಡೋ ಸಂದರ್ಭದಲ್ಲಿ ದರಖಾಸ್ತು ಮಂಜೂರು ಮಾಡೋ ಸಂದರ್ಭದಲ್ಲಿ ಸರ್ವೆ ನಂಬರ್ 87ರ ಸರ್ವೆ ನಂಬರಲ್ಲಿ 100 ಎಕರೆ ಜಮೀನನ್ನು ಕೋರ್ಗಂಡಳ್ಳಿ ಗ್ರಾಮಕ್ಕೆ ವರ್ಗಾವಣೆ ಮಾಡಿ ಅಂದಿನ ಡಿ ಸಿ ಅವರು ಆದೇಶ ಮಾಡ್ತಾರೆ. ಆ 100 ಎಕರೆ ಜಮೀನ ಏನು ವರ್ಗಾವಣೆ ಆಗಿದೆ ಅದ್ರ ಬಗ್ಗೆ KATಗೆ ಮೇಲ್ಮನವಿ ಸಲ್ಲಿಸ್ತಾರೆ. KATಗೆ ಮೇಲ್ಮನವಿ ಸಲ್ಲಿಸಿದ ಮೇಲೆ 3 ವರ್ಷ ನಡೆಯುತ್ತೆ. 1972, 73, 74 3 ವರ್ಷ ನಡೆದ ಮೇಲೆ KATನಲ್ಲಿ ಸರ್ವೆ ನಂಬರ್ ಏನು 100 ಎಕರೆ ಜಮೀನು ಕೋರ್ಗಂಡಳ್ಳಿ ರಾಸುಗಳಿಗೆ ವರ್ಗಾವಣೆ ಮಾಡಿದ್ದಾರೆ. 100 ಎಕರೆ ಜಮೀನನ್ನು ಕಲ್ಲಂಡೂರು ಗ್ರಾಮದ ಸರ್ವೆ ನಂಬರ್ 87ಕ್ಕೆ ವಿಲೀನ ಮಾಡಬೇಕಂತ KATನಲ್ಲಿ ಆದೇಶ ಆಗಿದೆ. ಆದ ನಂತರ DC ಅವರು ಹಿಂದೆ ಇದ್ದಂಥ ಅಕ್ರಮ್ ಪಾಷಾ ಸಾಹೇಬರು ಹಿಂದೆ ಇದ್ದಂಥ DCಗಳು ಸರ್ವೆ ಡಿಪಾರ್ಟ್ಮೆಂಟಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆಲ್ಲ ಬರೆದು ಸರ್ವೆ ಮಾಡಿ ಆ 100 ಎಕರೆ ಜಮೀನನ್ನ ಕೋರ್ಗಂಡಳ್ಳಿ ರಾಸುಗಳಿಗೆ ಅಂತ ಏನು ಮಾಡಿದ್ರು ಅದನ್ನು ಕಲ್ಲಂಡೂರು ಗ್ರಾಮದ ಸರ್ವೆ ನಂಬರ್ 87ರಲ್ಲಿ ವಿಲೀನಗೊಳಿಸಿದ್ದಾರೆ. ಈಗ ಸರ್ವೆ ನಂಬರ್ 87ರಲ್ಲಿ ಏನೀಗ ಸುಮಾರು 60-70 ವರ್ಷಗಳಿಂದ ಇವರು ನೀಲಗಿರಿ ಮರಗಳನ್ನ ನೆಟ್ಟಿದ್ದಾರೆ. 50 ವರ್ಷದ ಮರಗಳಿದೆ. 1 ಎಕರೆಯಲ್ಲಿ ಇರೋ ಮರ ಇವತ್ತು 20ರಿಂದ 30 ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ. 2 ಎಕರೆ ಜಮೀನಿಗೆ ಮಿನಿಮಮ್ 50 ಲಕ್ಷ ರೂಪಾಯಿ ಆದರೂ ಆಗುತ್ತೆ. ಆದರೆ ಕಡತ ಈಗ ತಹಸೀಲ್ದಾರ್ ಕಚೇರಿಯಲ್ಲಿ ವಿಳಂಬ ಆಗಿದೆ. ಇವರ ನಂತರ ಅರ್ಜಿ ಸಲ್ಲಿಸಿದಂಥ ಅನೇಕರು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸುಮಾರು ಜನಕ್ಕೆ ಮಂಜೂರು ಮಾಡಿದ್ದಾರೆ. ಆದರೆ ಇವರು 50-60 ವರ್ಷದಿಂದ ಹೋರಾಟ ಮಾಡ್ತಾ ಇರತಕ್ಕಂಥ ದಲಿತರು ಮತ್ತು ಹಿಂದುಳಿದವರು ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇತ್ತೀಚೆಗೆ RMC ಏನೋ ಕಲ್ಲಂಡೂರು ಸರ್ವೆ ನಂಬರು ಮತ್ತು ಕೋರ್ಗಂಡಳ್ಳಿ ಸರ್ವೆ ನಂಬರ್ಗಳಲ್ಲಿ RMC ಪ್ರಪೋಸಲ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ
ನಮ್ಮ ಅರ್ಜಿಗಳು ಮುಖ್ಯಮಂತ್ರಿಗಳು ಮತ್ತು ಗವರ್ನರು ರೆವಿನ್ಯೂ ಮಿನಿಸ್ಟ್ರು ಎಲ್ಲರಿಗೂ ಸಲ್ಲಿಸಿದ್ದೀವಿ. ಎಲ್ಲ ಅರ್ಜಿಗಳು ಡಿ ಸಿಗೆ ಬಂದಿದೆ. ಡಿ ಸಿ ತಹಸೀಲ್ದಾರ್ನ ವರದಿ ಕೇಳಿದ್ದಾರೆ. ಇವೆಲ್ಲ ಆಗಿದೆ. ಆದರೂ ಈಗ ನಮ್ಮ ಡಿಮಾಂಡ್ ಇಷ್ಟೇ. ಈಗೇನು 45 ವರ್ಷಗಳಿಂದ ಈ 30 ಜನ ಫಲಾನುಭವಿಗಳು ನೀಲಗಿರಿ ಸಸಿಗಳು ನೆಟ್ಟು ತಾವು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಪೊಸಿಷನ್ನಲ್ಲಿದ್ದಾರೆ, ಸ್ವಾಧೀನ ಅನುಭವದಲ್ಲಿದ್ದಾರೆ. ಈಗ ಡಿ ಸಿ ಅವ್ರು ಕರೆಸಿದ್ರು. ಡಿ ಸಿ ಅವ್ರ ಹತ್ರ ಮಾತಾಡಿದ್ವಿ. ಈಗೇನು ನಾನು ಹೇಳಿದ್ನೋ ಎಲ್ಲ ವಿಷಯನೂ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಡಿ ಸಿ ಅವರು ಪ್ರತ್ಯೇಕವಾಗಿ ಒಂದು ಸಭೆ ಕರಿತೀನಿ. ಎಲ್ಲ ತಹಸೀಲ್ದಾರು, ಎ ಡಿ ಸಿ, ಎ ಸಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು, ಎ ಡಿ ಎಲ್ ಆರ್, ಡಿ ಡಿ ಎಲ್ ಆರ್ ಸಮೇತವಾಗಿ ಕರಿತೀವಿ. ನಿಮ್ಮ ಕಮಿಟಿಯವರು ಸಹ ಬನ್ನಿ, ನಿಮ್ಮ ಫೈಲ್ನ ನಾನು ತರಿಸ್ತೀನಿ. ಕೇಳಿಸ್ತದ? ಹಿಂದೆ ಇರೋರಿಗೆಲ್ಲ ತರಿಸ್ತೀವಿ ಅಂತಕ್ಕಂಥ ಮಾತನ್ನು ಡಿ ಸಿ ಅವರು ಸಹ ಈಗ ಹೇಳಿದ್ದಾರೆ. ಈ ಡಿ ಸಿ ಅವರು ಬಂದು ತಮ್ಮ ಮುಂದೆ, ಪತ್ರಕರ್ತರ ಮುಂದೆ ಮತ್ತು ನಮ್ಮ ಕಲ್ಲಂಡೂರು ಗ್ರಾಮಸ್ಥರು, ಕರ್ನಾಟಕದ ರೈತ ಸಮಿತಿಯ ಪದಾಧಿಕಾರಿಗಳ ಮುಂದೆ ಈಗ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಇಷ್ಟೇ, ನಮ್ಮದು ಬೇರೆ ಏನೂ ಇಲ್ಲ. ನಮ್ಮ 30-40 ವರ್ಷಗಳಿಂದ ಏನು ನಾವು ಪೊಸಿಷನ್ನಲ್ಲಿ ಇದ್ದೀವಿ, 50-60 ವರ್ಷದಿಂದ ಆ ಜಮೀನು ಮಂಜೂರು ಮಾಡಿಕೊಡ್ಬೇಕು. ಎರಡನೇದು, ಅದರಲ್ಲಿ ನಾವು ಬೆಳೆಸಿರ್ತಕ್ಕಂಥ ನೀಲಗಿರಿ ತೋಪನ್ನು ಕಟಾವು ಮಾಡೋದಕ್ಕೆ ನಮಗೆ ರಕ್ಷಣೆ ಕೊಡಬೇಕು. ಇಷ್ಟೇ ನಮ್ಮ ಡಿಮಾಂಡ್ ಇವತ್ತು. ಇದು ಸಾಲ್ವ್ ಆಗೋವರೆಗೂ ಅನಿರ್ದಿಷ್ಟ ಅವಧಿಗೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂದ್ಬಿಟ್ಟು ನಾವು ತೀರ್ಮಾನ ತಗೊಂಡು ಇಲ್ಲಿ ಡಿ ಸಿ ಕಚೇರಿ ಮುಂದೆ ಇವತ್ತು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಈ ಧರಣಿ ಸತ್ಯಾಗ್ರಹನ ನಮ್ಮ ಬೇಡಿಕೆ ತೀರೋವರೆಗೂ ನಾವು ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತಾ ಇದ್ದೀವಿ.